ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಒಂದು ಪ್ರವಾದನೆಯ ಲೋಕ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗುವಂಥದ್ದು ಕ್ರಿಸ್ತನಲ್ಲಿ ಬಹಳ ಸಂತೋಷ ಪಡುವನಾಗಿದ್ದೇನೆ. ಕರ್ತನ ಪ್ರವಾದನೆಯ ವಾಕ್ಯಗಳು ಆಳವಾಗಿ ಧ್ಯಾನ ಮಾಡಬೇಕಾದರೆ ನಿಜವಾಗಿಯೂ ನಮ್ಮ ಕಣ್ಗಳು ತೆರೆಯಲ್ಪಟ್ಟು ಇನ್ನು ಮುಂದೆ ಬರುವಂತಹ ಕಾರ್ಯಗಳ ಕುರಿತಾಗಿ, ದೇವರ ಮನದಲ್ಲಿರುವಂತಹ ದೇವರ ಯೋಜನೆಗಳ ಕುರಿತಾಗಿ ಸ್ಪಷ್ಟವಾಗಿ ಅರಿತುಕೊಳ್ಳಲು ಸಾಧ್ಯ. ಆದ್ದರಿಂದಲೇ ಸತ್ಯವೇದದಲ್ಲಿ ಹೆಚ್ಚು ಕಡಿಮೆ 70ರಷ್ಟು ಪ್ರವಾದನೆಗಳಿಂದ ತುಂಬಲ್ಪಟ್ಟದಾಗಿದೆ. ಕರ್ತನು ಮಾತಾಡಿದ ಮಾತುಗಳೆಲ್ಲವೂ ಕೂಡ ಒಂದು ಪ್ರವಾದನೆಯೇ. ಆದುದರಿಂದ ದೇವರ ಪ್ರವಾದನೆಗಳನ್ನು ಓದಿ ಅವುಗಳನ್ನು ಧ್ಯಾನ ಮಾಡಿ ಅವುಗಳ ಆಳವಾಗಿರುವ ಅರ್ಥವನ್ನು ಕಂಡುಕೊಳ್ಳುವುದು ಯಾವ ಕಾಲಘಟ್ಟಕ್ಕಿಂತಲೂ ಕಡೆಯ ಕಾಲಘಟ್ಟದಲ್ಲಿ ಬಹಳ ಅತ್ಯವಶ್ಯವಾದದ್ದು. ಏಕೆಂದರೆ ನಾವು ಬದುಕುವಂಥ ಈ ಕಾಲಘಟ್ಟವೇ ಆಗಾಗ ಹೊಸ ಹೊಸ ಬದಲಾವಣೆಗಳು, ಹೊಸ ಹೊಸ ಮಾರ್ಪಾಡುಗಳು, ಗ್ರಹಿಸಲಾಗದಿರುವ ಕಾರ್ಯಗಳೆಲ್ಲವೂ ಕೂಡ ಭೂಮಿಯಲ್ಲಿ ನೆರವೇರ್ತಾ ಇದೆ. ಮನುಷ್ಯನ ಸಮುದಾಯದಲ್ಲಿಯೂ, ರಾಜಕೀಯದಲ್ಲಿಯೂ, ಪ್ರಕೃತಿಯಲ್ಲಿಯೂ, ಸಭೆಯಲ್ಲಿಯೂ, ಆತ್ಮಿಕವಾಗಿರುವ ಕಾರ್ಯಗಳಲ್ಲಿಯೂ ಹೊಸ ಹೊಸ ಬದಲಾವಣೆಗಳು, ಇಲ್ಲಿಯವರೆಗೂ ನೀವು ನೋಡದೇ ಇರುವಂತಹ ಕಲ್ಪನೆಗೆ ಇಟ್ಟುಕೊಳ್ಳಾಗದಿರುವ ಕಾರ್ಯ ಬರುತ್ತೆ. ಅವಾಗೆಲ್ಲ ನಮ್ಮ ಮನದಲ್ಲಿ ಯಾವ ಪ್ರಶ್ನೆ ಉದ್ಭವವಾಗುತ್ತೆ ಅಂದರೆ, ಇದು ಯಾಕೆ ನಡೆಯುತ್ತಾ ಇದೆ, ಇದರ ಕಾರಣವಾದರೂ ಏನು, ಇದು ಎಲ್ಲಿ ಹೋಗಿ ಮುಗಿಯುತ್ತದೆ ಎಂಬುದಾಗಿ ಹಲವಾರು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕು ಅಂದರೆ ಸತ್ಯವೇದದಲ್ಲಿ ನೀವು ಒಳಗೆ ಪ್ರವೇಶ ಮಾಡಬೇಕು. ಸತ್ಯವೇದದಲ್ಲಿ ದೇವರು ಮಾತಾಡಿದ ಪ್ರವಾದನ ವಾಕ್ಯಗಳನ್ನು ಸಂಶೋಧನೆ ಮಾಡಿ ಹುಡುಕಿದರೆ ಬರುವ ಕಾರ್ಯಗಳು ಬರುವಂತಹ ಕೋಪಕ್ಕಿಂತ ಮುಂಚಿತವಾಗಿ ತಪ್ಪಿಸಿಕೊಳ್ಳುವಂತಹ ದಾರಿಯನ್ನು ಕಂಡುಕೊಳ್ಳಬಹುದು. ಇವೆಲ್ಲವುಗಳೊಳಗಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೂ ಈ ಕತ್ತಲೆಯ ಕಾಲದಲ್ಲಿ ನಮ್ಮನ್ನು ಮುನ್ನಡೆಸುವುದಕ್ಕೂ ದೇವರು ತಮ್ಮ ಪ್ರವಾದನ ವಾಕ್ಯಗಳನ್ನೇ ದೀಪವಾಗಿ ಕೊಟ್ಟಿದ್ದಾರೆ. ಸರಿ, ಕಳೆದ ಬಾರಿ ನಾವು ಭೇಟಿಯಾದಾಗ ತನ್ನ ಮನ ಬಂದಂತೆ ಮಾಡುವಂತಹ ಅರಸರ ಕುರಿತಾಗಿ ದಾನಿಯೇಲನು ಹೇಳಿದಂತಹ ಕಾರ್ಯವನ್ನು ಸಂಶೋಧನೆ ಮಾಡುವುದಕ್ಕೆ ನಾವು ಮುಂದಾದ್ವಿ. ಯಾಕೆ ಅದನ್ನು ಸಂಶೋಧನೆ ಮಾಡ್ತಾ ಇದ್ದೀವಿ ಅಂದರೆ, ಇನ್ನು ಮುಂದೆ ಈ ಲೋಕದಲ್ಲಿ ಕಡೆಯ ಕಾಲದಲ್ಲಿ ಒಬ್ಬ ಅರಸನು ಎದ್ದು ಒಟ್ಟಾರೆ ಭೂಮಿಯನ್ನು ಆಳ್ವಿಕೆ ಮಾಡಲಿದ್ದಾನೆ. ಅವನ ಹೆಸರು ಅಂತ್ಯಕ್ರಿಸ್ತನು ಎಂಬುದಾಗಿ. ಆದರೆ ಈ ಒಂದು ರಾಜ್ಯ ಪ್ರಕಟವಾಗುವುದಕ್ಕಿಂತ ಮುಂಚೆ ಅವನು ಹಲವು ವಿಧಗಳಲ್ಲಿ ತನ್ನ ಗುಣಾತಿಶಯಗಳನ್ನು, ತಮ್ಮ ರಾಜ್ಯ ಈ ರೀತಿಯಾಗಿ ಇರುತ್ತದೆ ಎನ್ನುವಂಥದ್ದನ್ನು ಮನುಷ್ಯ ರಾಜರ ಮುಖಾಂತರವಾಗಿ ತನ್ನ ಕಾರ್ಯಗಳನ್ನು ಪ್ರಕಟಿಸುತ್ತಲೇ ಬಂದಿದ್ದಾರೆ. ಅವನು ತೆಗೆದ ಕೂಡಲೇ ಲೋಕವನ್ನು ಹಿಡಿದು ಆಳ್ವಿಕೆ ಮಾಡುವುದು ಅಲ್ಲ, ಅವನು ತನ್ನ ಒಂದು ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಯಾವ ರೀತಿ ತನ್ನ ರಾಜ್ಯ ರಚಿಸಲ್ಪಡಬೇಕು ಎನ್ನುವುದಕ್ಕೆ ಮನುಷ್ಯರ ರಾಜ್ಯವನ್ನು, ಕೆಲವರ ಮುಖ್ಯವಾದ ವ್ಯಕ್ತಿಗಳನ್ನು ತೆಗೆದುಕೊಂಡು ಅವರ ಮೂಲಕವಾಗಿ ಈ ಲೋಕದಲ್ಲಿ ಕ್ರಿಯೆಯನ್ನು ಮಾಡಿ ಅವನು ತನ್ನ ಗುಣವನ್ನು, ಸ್ವಭಾವವನ್ನು ಏನು ಮಾಡಲಿದ್ದಾನೆ ಎನ್ನುವಂಥದ್ದನ್ನು ಪ್ರಕಟಿಸಿದ್ದಾನೆ. ಸತ್ಯವೇದದಲ್ಲಿ ಬಹಳ ರಾಜರು ತನ್ನ ಮನಬಂದಂತೆ ಮಾಡುವಂತಹ ರಾಜರ ಕುರಿತಾಗಿ, ಲೋಕದ ಆಳ್ವಿಕೆಯನ್ನು ಹಿಡಿಯಬೇಕು ಎನ್ನುವಂತಹ ಆಸೆಗಳನ್ನು ಒಳಗೊಂಡಂತಹ ಅರಸರ ಕುರಿತಾಗಿ ಬಹಳ ಸುದ್ದಿಗಳು ಹೇಳಲ್ಪಟ್ಟದಾಗಿದೆ. ಸತ್ಯವೇದ ಹೇಳಲ್ಪಟ್ಟಂತಹ ರಾಜರನ್ನು ದಾಟಿ ಲೋಕದಲ್ಲಿ ಇನ್ನೂ ಬಹಳ ಮಂದಿ ಬಂದಿದ್ದಾರೆ. ಹಿಟ್ಲರ್ ಮೊದಲುಗೊಂಡು ಸರ್ವಾಧಿಕಾರದಿಂದಲೂ ಲೋಕವನ್ನು ಹಿಡಿದು ಆಳ್ವಿಕೆ ಮಾಡಬೇಕು ಎನ್ನುವಂತಹ ಭಾವನೆಯನ್ನು ಪ್ರಕಟ ಮಾಡಿದವರು ಬಹಳ ಮಂದಿ ಇದ್ದಾರೆ. ಇವರೆಲ್ಲರೂ ಇನ್ನು ಮುಂದೆ ಬರುವಂತಹ ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನು ಮುನ್ಸೂಚನೆಯಾಗಿ ತೋರಿಸುವವರು. ಇದು ಹಿಂಗೆ ಇರುತ್ತೆ ಎಂಬುದಾಗಿ ಪರಿಪೂರ್ಣವಾಗಲ್ಲ. ಅವನ ಗುಣಾತಿಶಯಗಳಲ್ಲಿ ಬಹಳ ಗುಣಾತಿಶಯಗಳನ್ನು ಪ್ರತಿಬಿಂಬಿಸಿ ತೋರಿಸುತ್ತಾರೆ. ಯೇಸು ಕೂಡ ಈ ಲೋಕದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಹಲವರ ಮುಖಾಂತರ ತಮ್ಮ ಕಾರ್ಯಗಳನ್ನು ತಾನು ಈ ಲೋಕದಲ್ಲಿ ಪ್ರಕಟವಾಗುವಾಗ ಯೇಸು ಯಾವ ರೀತಿ ಬರುತ್ತಾರೆ ಅನ್ನುವುದನ್ನು ಪ್ರತಿಬಿಂಬಿಸಿ ತೋರಿಸಿದ್ದಾರೆ. ಅದರ ಕುರಿತು ಕಳೆದ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಬಹಳ ವಿವರವನ್ನು ಹೇಳಿದ್ದೇನೆ. ಒಬ್ಬ ದಾವೀದನ ಬಳಿಯಲ್ಲಿ ಕೂಡ ದೇವರು ತನ್ನ ಸ್ವಭಾವವನ್ನು, ಗುಣಾತಿಶಯವನ್ನು ಪ್ರಕಟಿಸಿ ತೋರಿಸಿದ್ದಾರೆ. ದಾನಿಯೇಲನ ಮಂದೆಯಲ್ಲಿ ಒಂದು ಕುರಿಯನ್ನು ಒಂದು ಸಿಂಹ ಬಂದು ಹಿಡಿಯುತ್ತದೆ, ಮತ್ತೊಮ್ಮೆ ಒಂದು ಕರಡಿ ಬಂದು ಹಿಡಿಯುತ್ತದೆ. ದಾವೀದನಿಗೆ ಬಹಳ ಕುರಿಗಳು ಇದೆ, ನೂರಾರು ಲೆಕ್ಕದಲ್ಲಿ, ಒಂದು ಕುರಿ ತಾನೆ, ಒಂದು ಕುರಿ ಮರಿತಾನೆ ಎಂಬುದಾಗಿ ದಾವೀದನು ಎಣಿಸದೆ, ಒಂದು ಕುರಿಯನ್ನು ಹಿಡಿದ್ರೆ ಹಿಡ್ಕೊಂಡು ಹೋಗ್ಲಿ ಬಿಡು, ಕುರಿಮರಿಯ ಒಂದು ಪ್ರಾಣ ದೊಡ್ಡದ ಅಥವಾ ಕುರುಬನ ಪ್ರಾಣ ದೊಡ್ಡದ ಎಂಬುದಾಗಿ ಯೋಚನೆ ಮಾಡಿದೆ, ಅಥವಾ ಬೇರೆ ಕುರಿಗಳೆಲ್ಲ ಸೇಫ್ ಆಗಿದೆಯಲ್ಲ, ಇದು ಒಂದು ಹೋದ್ರೋಗ್ಲಿ ಬಿಡು ಎಂಬುದಾಗಿ ಆ ರೀತಿ ಯೋಚಿಸದೆ ಆ ಒಂದು ಕುರಿಮರಿಗೋಸ್ಕರ ತನ್ನ ಪ್ರಾಣವನ್ನು ಅವರು ಒತ್ತೆ ಇಟ್ಟು ಹೋರಾಡಿ ಆ ಕುರಿಯನ್ನು ಅವರು ಕಾಪಾಡಿದ್ರು. ಕರಡಿ ಕೈಯಿಂದ ಅವರು ಹಿಡಿದ್ರು. ಇದು ಕ್ರಿಸ್ತನ ಯಾವ ಗುಣಾತಿಶಯವನ್ನು ತೋರಿಸುತ್ತೆ ಅಂದರೆ, 100 ಕುರಿಗಳನ್ನು ಒಳಗೊಂಡವನು ತಪ್ಪಿಸಿಕೊಂಡಂತಹ ಒಂದು ಕುರಿಯನ್ನು ಹುಡುಕಿದ್ದನ್ನು,
ಒಬ್ಬ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಡುವುದಕ್ಕೆ ಮುಂದಾಗ್ತಾನೆಂಬುದಾಗಿ ಸ್ಪಷ್ಟವಾಗಿ ನಮಗೆ ತೋರಿಸುತ್ತಾರೆ. ಇದುವೇ ಕ್ರಿಸ್ತನ ಸ್ವಭಾವ. ತನ್ನ ಕುರಿಗಳಿಗೋಸ್ಕರವಾಗಿ, ತನ್ನ ಮಂದೆಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟವರು ಯೇಸು ಕ್ರಿಸ್ತನು. ದಾವೀದನು ಪ್ರಾಣವನ್ನು ಕೊಡುವುದಕ್ಕೆ ಮುಂದೆ ಇದ್ದ. ಒಂದು ಆತ್ಮ ತಾನೇ, ಒಂದು ಕುರಿ ತಾನೇ ಎಂಬುದಾಗಿ ಬಿಟ್ಟು ಬಿಡದೆ ಅದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟ. ಈ ರೀತಿಯಾಗಿ ಸತ್ಯವೇದ ಹೇಳಲ್ಪಟ್ಟಿರುವಂತಹ ದೇವಭಕ್ತರ ಜೀವನದಲ್ಲಿ ಕ್ರಿಸ್ತನ ಆ ಪ್ರತಿಬಿಂಬ ಬಹಳ ಕಡೆಗಳಲ್ಲಿ ಇರುವುದನ್ನು ಗ್ರಹಿಸಲು ಸಾಧ್ಯ. ಅದೇ ರೀತಿಯಾಗಿಯೇ ಈ ಸೈಡ್ನಲ್ಲಿ ಅಂತ್ಯಕ್ರಿಸ್ತನು, ಅವನು ಈ ಲೋಕದಲ್ಲಿ ಪೂರ್ಣವಾಗಿ ತನ್ನನ್ನು 100ರಷ್ಟು ಪ್ರಕಟಿಸುವುದಕ್ಕಿಂತ ಮುಂಚಿತವಾಗಿ ಅವನ ಒಂದು ಸ್ವಭಾವ, ಅವನ ಒಂದು ಕ್ಯಾರೆಕ್ಟರ್, ಅವನ ಕ್ರಿಯೆಗಳೆಲ್ಲವೂ ಕೂಡ ತನ್ನ ಹಾಗೆಯೇ ಲೋಕವನ್ನು ಆಳ್ವಿಕೆ ಮಾಡಲು ಮುಂದಾಗಬೇಕು ಎಂಬುದಾಗಿ ಇದ್ದಂತಹ ಅರಸರನ್ನು ಪ್ರತಿಬಿಂಬಿಸಿ ತೋರಿಸಿದ್ದಾನೆ. ಚರಿತ್ರೆ ಹೇಳಲ್ಪಟ್ಟಂತಹ ಅರಸರ ಕುರಿತಾಗಿ ನಮಗೆ ಚಿಂತೆ ಇಲ್ಲ. ಈಗ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಅರಸರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಒಂದು ಕಾರ್ಯ ಹೇಳುತ್ತದೆ, ಅವನು ಲೋಕವನ್ನು ಹಿಡಿದು ಆಳ್ವಿಕೆ ಮಾಡುವಂತಹ ಮನಸ್ಥಿತಿ ಉಳ್ಳವನು. ಯಾಕೆ ಕ್ರೈಸ್ತ ವಿರೋಧಿಯ ಕುರಿತಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಈ ಕಾರ್ಯಗಳನ್ನು ನಾವು ಆಳವಾಗಿ ಧ್ಯಾನ ಮಾಡಬೇಕು ಎಂಬುದಾಗಿ ನೀವು ಕೇಳುವುದಾದರೆ, ಅದಕ್ಕೊಂದು ಮುಖ್ಯವಾಗಿರುವಂತಹ ವಿಷಯ ಇದೆ. ಏನದು ಅಂತ ಕೇಳಿದ್ರೆ, ಯೇಸು ಹುಟ್ಟುವುದಕ್ಕಿಂತ ಮುಂಚೆ, ಇನ್ನೂ ಯೇಸುವೇ ಬರಲಿಲ್ಲ, ಯೇಸು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಸುಮಾರು 500 ವರ್ಷಗಳ ಹಿಂದೆ ಬದುಕಿದಂತಹ ದಾನಿಯೇಲನೆಂಬಂತಹ ಒಬ್ಬ ಪ್ರವಾದಿಯ ಮೂಲಕ ಕಡೆಯ ಕಾಲದಲ್ಲಿ ಪ್ರಕಟವಾಗುವಂತಹ ಮೃಗದ ಕುರಿತಾಗಿ, ಅಂತ್ಯಕ್ರಿಸ್ತನ ಕುರಿತಾಗಿ, ಅವನ ಆಳ್ವಿಕೆಯ ಕುರಿತಾಗಿ, ಗುರುತುಗಳ ಕುರಿತಾಗಿ ಕರ್ತನು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಅದುವೇ ಬಹಳ ಮುಖ್ಯ. ಇವರು ದಾನಿಯೇಲನಿಗೆ ದೇವರು ಹೇಳಿದಂಥ ಅಷ್ಟು ಕಾರ್ಯ ಅಷ್ಟು ಮುಂಚೆ ಪ್ರಕಟಿಸಬೇಕು ಅಂದರೆ, ಒಂದು ಅಂತ್ಯಕ್ರಿಸ್ತನ ಬರುವುದಕ್ಕೆ ಸ್ವಲ್ಪ ಮುಂಚಿತವಾಗಿ ದೇವರು ಪ್ರಕಟಣೆಯನ್ನು ಕೊಡಬಹುದು. ಆದರೆ ದಾನಿಯೇಲನ ಬಳಿ ದೇವರು ಆ ಪ್ರಕಟಣೆಗಳನ್ನು ತಾನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಹೆಚ್ಚು ಕಡಿಮೆ 500 ವರ್ಷಕ್ಕಿಂತ ಹಿಂದೆಯೇ ಪ್ರಕಟಣೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಆ ಬರುವಂತಹ ರಾಜ್ಯನೂ ಕೂಡ, ಬರುವಂತಹ ರಾಜ್ಯವೂ ಕೂಡ, ಅಂತ್ಯಕ್ರಿಸ್ತನ ಆಳ್ವಿಕೆಯೂ ಕೂಡ ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಅದು ಮನುಕುಲ ಪೂರ್ತಿಯಾಗಿ ಬಾಧಿಸಲ್ಪಡುವಂಥದ್ದು. ಲೋಕ ಪೂರ್ತಿಯಾಗಿ ಹಲವು ವಿಧವಾಗಿರುವಂತಹ ಬಾಧೆಗಳಿಗೆ ಒಳಪಡಿಸುವಂಥದ್ದು. ಆದ್ದರಿಂದ ಮುಂಚಿತವಾಗಿ ದೇವರು ಹೇಳಿದ್ದಾರೆ. ಮತ್ತೊಂದು ಕಾರಣವಿದೆ. ದಾನಿಯೇಲ್ ಕಾಲದಿಂದ ಹಿಡಿದು ಆವಾಗಲಿಂದ ಈ ಒಂದು ಆತ್ಮ ಈ ಲೋಕದಲ್ಲಿ ಕ್ರಿಯೆ ಮಾಡಲು ಮುಂದಾಯಿತು. ಹಾಗಾದರೆ ಸೈತಾನನು ಕಡೆಯ ಕಾಲದಲ್ಲಿ ಈ ಲೋಕವನ್ನು ಹಿಡಿದು ಆಳ್ವಿಕೆ ಮಾಡಲಿದ್ದಾನೆ. ಈಗ ಅಲ್ಲ, ನಾವು ಬದುಕುವಂತಹ ಈ ಕಾಲದ ಅಂತ್ಯದಲ್ಲಿ ಸೈತಾನನು ಈ ಪೂರ್ಣ ಭೂಮಿಯನ್ನು ಹಿಡಿದು ತನ್ನ ನಿಯಂತ್ರಣದಲ್ಲಿ ಇಟ್ಟು ಆಳ್ವಿಕೆ ಮಾಡಲಿದ್ದಾನೆ. ಇದು ಎಲ್ಲಿದೆ, ದಾನಿಯೇಲ್ ಎಲ್ಲಿದ್ದಾನೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ನೀವು ನಾನು ಯಾವ ಕಾಲಘಟ್ಟದಲ್ಲಿದ್ದೀವಿ, ದಾನಿಯೇಲ್ ಯಾವ ಕಾಲಘಟ್ಟದಲ್ಲಿದ್ದಾರೆ. ಹಾಗಾದರೆ ದಾನಿಯೇಲನಿಗೆ ನಮ್ಮ ಕಾಲವನ್ನು ದಾಟಿ ಬರುವಂತಹ ಒಂದು ದೊಡ್ಡ ಆಪತ್ತು ಕುರಿತಾಗಿ ದೇವರು ಮಾತಾಡಿದರೆ, ಆ ಆಪತ್ತು ಎಷ್ಟು ಮುಖ್ಯವಾದದ್ದು, ಅದು ಮನುಕುಲ ಪೂರ್ತಿಯಾಗಿ ಬಾಧಿಸುವಂಥದ್ದು, ಅದು ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದರಿಂದ ಈ ಪ್ರಕಟಣೆಯನ್ನು ದೇವರು ಆರಂಭದಿಂದ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಕಾರಣವಲ್ಲ, ಆ ಒಂದು ದಿನದಿಂದ ಹಿಡಿದು ಈ ಅಂತ್ಯಕ್ರಿಸ್ತನ ಆತ್ಮ, ಅಂತ್ಯಕ್ರಿಸ್ತನು ಮನುಷ್ಯನಾಗಿ ಇನ್ನೂ ಪ್ರಕಟವಾಗಲಿಲ್ಲ, ಆ ಆತ್ಮ ಕ್ರಿಯೆ ಮಾಡುತ್ತದೆ. ಹಲವು ರಾಜರ ಮೂಲಕ, ಹಲವು ರಾಜರು ಈ ಭೂಮಿಯನ್ನು ಹಿಡಿದು ಆಳ್ವಿಕೆ ಮಾಡುವಂಥ ಅರಸರ ಮೂಲಕ ನನ್ನ ಆಳ್ವಿಕೆ ಇದೇ ರೀತಿ ಇರುತ್ತೆ ಎಂಬುದಾಗಿ ಅಂತ್ಯಕ್ರಿಸ್ತನು ತೋರಿಸುತ್ತಾನೆ. ಆದ್ದರಿಂದ ದಾನಿಯೇಲನು ಇಂತಹ ಘೋರ ಅರಸರ ಕುರಿತಾಗಿರುವ ವಿವರಗಳನ್ನು, ಅವರ ಹಿಂದೆ ಇದ್ದು ಕ್ರಿಯೆ ಮಾಡುವಂತಹ ಅಂತ್ಯಕ್ರಿಸ್ತನ ಆತ್ಮದ ಕ್ರಿಯೆಗಳನ್ನು ನಮಗೆ ಮುಂತಿಳಿಸಿದ್ದಾನೆ. ಇದೆಲ್ಲವನ್ನ ಸೇರಿಸಿ ನೋಡುವಾಗ ಇನ್ನು ಮುಂದೆ ಬರುವಂಥ ಅಂತ್ಯಕ್ರಿಸ್ತನು ಯಾವ ರೀತಿ ಇರುವನು, ಅವನ ಕ್ರಿಯೆಗಳು ಯಾವ ರೀತಿ ಇರುತ್ತೆ, ಅವನ ರಾಜಕೀಯ ನಿಯಮಗಳು ಯಾವ ರೀತಿ ಇರುತ್ತೆ, ಅವನು ಯಾರಿಗೆ ವಿರುದ್ಧವಾಗಿ ಕ್ರಿಯೆ ಮಾಡ್ತಾನೆ, ಅವನು ಈ ಲೋಕವನ್ನು ಯಾವ ರೀತಿ ಆಳ್ವಿಕೆ ಮಾಡ್ತಾನೆ, ಅವನ ಕಾಲದಲ್ಲಿ ಈ ಲೋಕದ ಕಾರ್ಯಗಳು ಯಾವ ರೀತಿ ಇರುತ್ತೆ, ಮನುಷ್ಯನ ಸಮುದಾಯ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಕಡೆಯ ಕಾಲದಲ್ಲಿ ಅವರೆಲ್ಲರೂ ಪ್ರವಾದನಯುಕ್ತವಾಗಿ ಮಾತಾಡಿದರೂ ನಾವು ನೇರವಾಗಿ ಭೇಟಿ ಮಾಡಲಿದ್ದೇವೆ. ನಮ್ಮಲ್ಲಿ ಅನೇಕರು ಈ ಒಂದು ಕಾಲವನ್ನು ನೇರವಾಗಿ ಸಂಧಿಸುವವರಾಗಿದ್ದಾರೆ, ಅಥವಾ ನಮ್ಮ ಮಕ್ಕಳು ಸಂಧಿಸುವವರಾಗಿದ್ದಾರೆ. ಒಂದು ವೇಳೆ ನೀವು ಕೇಳ್ಬೋದು, ಅದಕ್ಕಿಂತ ಮುಂಚಿತವಾಗಿ ದೇವರ ರಹಸ್ಯ ಬರುವಿಕೆ ಬಂದರೆ ನಾವೆಲ್ಲ ತೆಗೆಯಲ್ಪಡ್ತೀವಲ್ಲ, ಮತ್ತ್ಯಾಕೆ ಅಂತ್ಯಕ್ರಿಸ್ತನೇ ಎಂಬುದಾಗಿ. ನೀವು ಅಂತ್ಯಕ್ರಿಸ್ತನ ಆಳ್ವಿಕೆಯ ಕುರಿತಾಗಿ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀವು ಒಂದು ತಿಳುವಳಿಕೆ ಹೊಂದಿ
ನಿಮ್ಮ ಮಕ್ಕಳಿಗೂ ಆ ತಿಳುವಳಿಕೆಯನ್ನು ನೀವು ಕೊಟ್ಟು ಅವರನ್ನು ತ್ವರಿತವಾಗಿ ಸಿದ್ಧಪಡಿಸಿ ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಮುಂಚಿತವಾಗಿ ಕರ್ತನ ರಹಸ್ಯ ಬರುವಿಕೆ ಇರುವುದಾದರೆ ಅದರಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ಉಂಟಾಗುತ್ತೆ. ನಾವು ಏನು ಗೊತ್ತಿಲ್ಲದೆ ಸಿದ್ಧವಾಗದೆ ನಡೆಯುವಂತಹ ಕಾರ್ಯಗಳ ಆತುರ ಗೊತ್ತಿಲ್ಲದೆ ಬದುಕಿದ್ರೆ ಹೇಗೆ ನಾವು ಎತ್ತಲ್ಪಡಲು ಸಾಧ್ಯ? ಒಂದು ವೇಳೆ ಆ ಕಾಲದಲ್ಲಿ ತಪ್ಪಿಸಿಕೊಂಡು ಹೋದರೆ ಅವರು ಏನನ್ನೆಲ್ಲ ಎದುರುಗೊಳ್ಳಲಿದ್ದಾರೆ, ಅಂತ್ಯಕ್ರಿಸ್ತನ ಆಳ್ವಿಕೆ ಯಾವ ರೀತಿ ಇರುತ್ತೆ, ಅದಕ್ಕಿಂತ ಮುಂಚಿತವಾಗಿ ನಾವು ಯಾವ ರೀತಿ ತಪ್ಪಿಸಿಕೊಳ್ಳುವುದೆನ್ನುವುದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಹೇಳಬೇಕು. ಅದುವೇ ಮುಖ್ಯ. ನೀವು ಹಿಂಗೆ ಪ್ರಾರ್ಥನೆ ಮಾಡದೆ ಒಂದು ವೇಳೆ ಇದ್ದರೆ, ಕರ್ತನ ಕಾರ್ಯದ ಕುರಿತಾಗಿ ನೀವು ಚಿಂತೆ ಮಾಡದೇ ಇದ್ದರೆ, ನೀವು ಬರಿದಾಗಿ ನಿಮ್ಮ ಜೀವಿತವನ್ನು ಮುನ್ನಡೆಸ್ತಾ ಹೋದರೆ ಈ ಅಂತ್ಯಕ್ರಿಸ್ತನ ಆಳ್ವಿಕೆ ಬರಬೇಕಾದ್ರೆ ಹೆಂಗಿರುತ್ತೆ, ಅದರಲ್ಲಿ ನೀವು ಯಾವ ರೀತಿ ಸಮಾಡಿಸ್ತೀಯಾ, ಆ ದಿನವನ್ನು ಯಾವ ರೀತಿ ಎದುರುಗೊಳ್ತೀಯಾ, ಅದರ ಕುರಿತಾಗೆಲ್ಲ ಹೇಳಿಕೊಟ್ಟು ಅವರನ್ನು ದೇವರ ರಹಸ್ಯ ಬರುವಿಕೆಗೆ ಸಿದ್ಧಪಡಿಸುವ ಹಾಗೆ ತ್ವರಿತಪಡಿಸಲು ಸಾಧ್ಯ. ಹಾಗಾಗಿ ಪ್ರವಾದನೆಗಳು ಬಹಳ ಮುಖ್ಯ. ಅದರಲ್ಲೂ ಪ್ರತ್ಯೇಕವಾಗಿ ಈ ಪ್ರವಾದನೆಗಳು, ಅಂತ್ಯಕ್ರಿಸ್ತನ ಕುರಿತಾಗಿರುವ ಪ್ರವಾದನೆಗಳು ಒಟ್ಟಾರೆ ಲೋಕವನ್ನೇ ಬಾಧಿಸುವಂಥದ್ದಾಗಿದೆ. ಚಿಕ್ಕವರು ದೊಡ್ಡವರು ಎಂಬುದಾಗಿ ಯಾವ ಪಕ್ಷಪಾತವಿಲ್ಲದೆ, ಪುರುಷ ಸ್ತ್ರೀ ಎನ್ನುವಂಥ ಯಾವ ವ್ಯತ್ಯಾಸವಿಲ್ಲದೆ ಎಲ್ಲ ಮಾನವ ಸಂಕುಲವನ್ನು, ಲೋಕದ ಕಾರ್ಯಗಳನ್ನು ಬಾಧಿಸುವಂತಹ ಒಂದು ದೊಡ್ಡ ಆಪತ್ತು. ಇದಕ್ಕೆ ಮುಂಚಿತವಾಗಿ ಉದ್ಭವವಾದಂತಹ ಅಂತ್ಯಕ್ರಿಸ್ತನನ್ನು ಪ್ರತಿಬಿಂಬಿಸಿದ ರಾಜರನ್ನು ನೀವು ನೋಡಿದ್ರೆ, ಗ್ರೀಕ್ ರಾಜರು ಅಂದರೆ ಅವರ ಎಲ್ಲೆಗೆ ಸಂಬಂಧಪಟ್ಟ ಜನಗಳೇ ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಇಸ್ರೇಲ್ ಸುತ್ತಮುತ್ತಲಿರುವಂತಹ ದೇಶದಲ್ಲಿ ಇದ್ದಂತಹ ಸರ್ವಾಧಿಕಾರಿ ಅರಸರು ಅಂತ ಹೇಳಿದರೆ ಅವರ ಆಳ್ವಿಕೆ ಕೆಳಗೆ ಇದ್ದವರೇ ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಆದರೆ ಮುಂದೆ ಬರುವಂಥ ಅಂತ್ಯಕ್ರಿಸ್ತನು ಪೂರ್ಣವಾಗಿ ತನ್ನನ್ನು ಪ್ರಕಟಿಸುವುದರಿಂದ ಒಟ್ಟಾರೆ ಇಡೀ ಭೂಮಿ ಕೂಡ ಬಾಧಿಸಲ್ಪಡುತ್ತದೆ. ಮೇಲಿಂದ ಕೆಳಗಿನವರೆಗೂ, ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಎಲ್ಲ ಕಡೆ ಜನಗಳನ್ನು ಅದು ಬಾಧಿಸುತ್ತದೆ. ಆದ್ದರಿಂದ ಅದರ ಕುರಿತಾಗಿ ಇಷ್ಟು ತೀಕ್ಷ್ಣವಾಗಿ ಸತ್ಯವೇದದಲ್ಲಿ ಹಲವಾರು ದರ್ಶನಗಳು, ಪ್ರವಾದನೆಗಳು, ಎಚ್ಚರಿಕೆಗಳು ಮುಂಚಿತವಾಗಿ ತಿಳಿಸಲ್ಪಟ್ಟಂಥ ಕಾರ್ಯಗಳಾಗಿದೆ. ಇದನ್ನೇ ನಾವು ಸಂಶೋಧನೆ ಮಾಡಲು ಮುಂದಾಗಿದ್ದೇವೆ. ಅದರಲ್ಲಿ ಈ ರಾಜನ ಗುಣಾತಿಶಯಗಳು ಯಾವ ರೀತಿ ಇರುತ್ತದೆ ಎನ್ನುವಂಥದ್ದನ್ನು ಇದಕ್ಕಿಂತ ಮುಂಚಿತವಾಗಿ ಬದುಕಿದಂತಹ ಅರಸರು ಪ್ರತಿಬಿಂಬಿಸಿ ತೋರಿಸಿದ್ದಾರೆ. ಅವೆಲ್ಲವನ್ನ ಸೇರಿಸಿ ಅವುಗಳನ್ನು ತಂದು ನೋಡುವುದಾದರೆ ಒಂದು ಪಿಕ್ಚರ್ ನಮಗೆ ಸಿಗುತ್ತೆ. ಒಂದು ದೃಶ್ಯವನ್ನು ಪ್ರತ್ಯೇಕವಾಗಿ ಅದನ್ನು ಕಿತ್ತಾಕಿ ಕೂಡಿಸಿರಿ ಅಂತ ಹೇಳ್ತಾರೆ ಸ್ಕೂಲ್ನಲ್ಲಿ. ಆ ರೀತಿಯಾಗಿ ಇಲ್ಲಿ ಅಂತ್ಯಕ್ರಿಸ್ತನ ಗುಣಾತಿಶಯಗಳು ಎಲ್ಲೆಲ್ಲ ಪ್ರತಿಬಿಂಬಿಸುತ್ತದೆಯೋ, ಎಲ್ಲೆಲ್ಲ ಅವನ ಕುರಿತಾಗಿ ಪ್ರವಾದನೆಗಳು ಹೇಳಲ್ಪಟ್ಟಿವೆಯೋ ಅವೆಲ್ಲವನ್ನ ಸೇರಿಸಿ ಸರಿಯಾಗಿ ಜೋಡಿಸಿ ನೋಡಿದ್ರೆ ಅವನ ಕುರಿತಾಗಿ ಪೂರ್ಣ ಬಿಂಬ, ಅವನ ಕುರಿತಾಗಿರುವ ಪೂರ್ಣ ವಿವರಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದ್ದರಿಂದಲೇ ಈ ಪ್ರವಾದನೆಯನ್ನು, ದಾನಿಯೇಲ ಅಂತ್ಯಕ್ರಿಸ್ತನ ಕುರಿತಾಗಿ ತಿಳಿಸಿದ ಪ್ರವಾದನೆಯನ್ನು ನಮ್ಮ ಸಂಶೋಧನೆಗಾಗಿ ನಾವು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ನಾವು ಕಳೆದ ಬಾರಿ ನಾವು ಭೇಟಿಯಾದಾಗ ಅವರ ಗುಣಾತಿಶಯಗಳು ಯಾವ ರೀತಿ ಪ್ರಕಟವಾಗುತ್ತದೆ ಎಂಬುದಾಗಿ ದಾನಿಯೇಲ್ ಪುಸ್ತಕದಲ್ಲಿ 3 ಅರಸರ ಕುರಿತಾಗಿ ಸಂದೇಶ ಹೇಳಲ್ಪಟ್ಟದಾಗಿದೆ. ಈ 3 ಜನ ಕೂಡ ಇಷ್ಟ ಬಂದಂತೆ ಮಾಡುವಂತಹ ಅರಸರು ಎನ್ನುವಂತಹ ಹೆಸರು ಕೊಡಲ್ಪಟ್ಟದ್ದಾಗಿದೆ. ಅದರಲ್ಲಿ ಮೊದಲ ರಾಜ ಮನ ಬಂದಂತೆ ಮಾಡುವಂತಹ ಒಬ್ಬ ರಾಜ, ಅವರು ಅಲೆಕ್ಸಾಂಡರ್ ಎನ್ನುವುದರ ಕುರಿತಾಗಿ ನಾವು ನೋಡಿದ್ವಿ. ಎರಡನೆಯ ಒಬ್ಬ ರಾಜ ಇದ್ದಾನೆ. ಆ ರಾಜನ ಕುರಿತಾಗಿ ದಾನಿಯೇಲ 11ನೇ ಅಧ್ಯಾಯ 16ನೇ ವಾಕ್ಯದಿಂದ ಹೇಳಲ್ಪಟ್ಟದಾಗಿದೆ. ಮೂರನೇದಾಗಿ ಇನ್ನೊಬ್ಬ ರಾಜ ಇದ್ದಾರೆ, ಪೂರ್ಣವಾಗಿ ಪ್ರಕಟವಾಗುವಂಥ ಅಂತ್ಯಕ್ರಿಸ್ತನು. ಹಾಗಾದರೆ ಈ ರಾಜರ ಗುಣಾತಿಶಯಗಳೆಲ್ಲವನ್ನು ಕೂಡ ಪ್ರವಾದನೆಯುಕ್ತವಾಗಿ ತಿಳಿಸಲ್ಪಟ್ಟಂತಹ ಕಾರ್ಯಗಳನ್ನಿಟ್ಟು ಒಟ್ಟಿಗೆ ಸೇರಿಸಿ ನೋಡಿದ್ರೆ ಇನ್ನು ಮುಂದೆ ಪ್ರಕಟವಾಗುವ ಅಂತ್ಯಕ್ರಿಸ್ತನ ಪೂರ್ಣ ಬಿಂಬ ಹಿಂಗೆ ಇರ್ತಾನೆ. ಅವನ ಕ್ರಿಯೆ, ಮಾತು, ಅವನ ನಿಯಮಗಳು, ಅವನು ತರುವಂತಹ ಕಾರ್ಯಗಳು ಈ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇವೆಲ್ಲವನ್ನ ನಾವೆದುರುಗೊಳ್ಳುವಂತಹ ಸಮಸ್ಯೆ, ನಾವು ಬದುಕುತ್ತಿರುವಂತಹ ಈ ಕಾಲಘಟ್ಟದಲ್ಲಿ, ಕಡೆಯ ಕಾಲಘಟ್ಟದಲ್ಲಿ ಅಂತ್ಯಕ್ರಿಸ್ತನ ಆಳ್ವಿಕೆ ಬರುವಂಥದ್ದಾಗಿದೆ. ಅದಕ್ಕೆ ಮೊದಲು ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಬಹಳ ಮುಖ್ಯವಾದದ್ದು ಪೂರ್ಣ ಭೂಮಿಯನ್ನು ಆಳ್ವಿಕೆ ಮಾಡುವಂಥದ್ದು. ಲೋಕದ ಒಂದು ಚಿಕ್ಕ ಪ್ರಾಂತ್ಯವನ್ನಾಗಲಿ ಚಿಕ್ಕ ಭಾಗವನ್ನಾಗಲಿ ಆಳ್ವಿಕೆ ಮಾಡುವುದು ಅಲ್ಲ. ಅವನಿಗೆ ಕೆಲಸ ಬಂದು ಪೂರ್ಣ ಪ್ರಪಂಚವನ್ನು ಹಿಡಿಯಬೇಕು. ಅಂತ್ಯಕ್ರಿಸ್ತನ ಆಳ್ವಿಕೆ 7 ವರ್ಷ ಮುಂದುವರಿಯುತ್ತೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. 7 ವರ್ಷ ಅವನಿಗೆ ಅನುಮತಿ ಕೊಡಲ್ಪಟ್ಟದ್ದಾಗಿದೆ. ಈ 7 ವರ್ಷಗಳಲ್ಲಿ ಅವನ ಆಳ್ವಿಕೆ ಈ ಭೂಮಿ ಪೂರ್ತಿಯಾಗಿ ಮುಂದುವರಿಯುತ್ತೆ. ಆ ರೀತಿ ಅಂದರೆ ಅಂತ್ಯಕ್ರಿಸ್ತನು ಈ ಲೋಕಕ್ಕೆ ಬಂದು ಒಟ್ಟಾರೆ ಭೂಮಿಯನ್ನು ಒಟ್ಟಿಗೆ ಗೂಡಿಸಿ ಅದರ ಮೇಲೆ ತನ್ನ ರಾಜ್ಯವನ್ನು ಸ್ಥಾಪಿಸಬೇಕು ಅಂದರೆ 7 ವರ್ಷ ಸಾಲಲ್ಲ. ಆದ್ದರಿಂದ
ಒಟ್ಟಾರೆ ಭೂಮಿಯ ಮೇಲೆ ಅವರ ರಾಜ್ಯವನ್ನ ಸ್ಥಾಪಿಸುವುದಕ್ಕಿಂತ ಮುಂಚೆ ಲೋಕವನ್ನ ಪರಿಪೂರ್ಣವಾಗಿ ಕೂಡಿಸಬೇಕು. ನೀವು ಸಮೀಪ ಕಾಲದಲ್ಲಿ ನೋಡುವುದಾದರೆ ಲೋಕ ಪೂರ್ತಿಯಾಗಿ ದೊಡ್ಡ ನಾಯಕರುಗಳು ಮಾತಾಡುವಂತಹ ಮಾತು ಒನ್ ವರ್ಲ್ಡ್ ಗವರ್ಮೆಂಟ್ ಎಂಬುದಾಗಿ, ಪೂರ್ಣ ಅಖಿಲ ಸರ್ಕಾರವು ಒಂದೇ ಎಂಬುದಾಗಿ. ಈ ಚಿಂತನೆ ಬಹಳ ತೀವ್ರವಾಗಿದೆ. ಈಗ ಎಲ್ಲ ಕಡೆ ಇದಕ್ಕೆ ಬೇಕಾಗಿರುವಂತಹ ಗುರುತುಗಳನ್ನು ನಿಮ್ಮಿಂದ ನೋಡಲು ಸಾಧ್ಯ. ಲೋಕದ ಹಲವು ಕಾರ್ಯಗಳನ್ನು ಒಟ್ಟಿಗೆ ಗೂಡಿಸಿ ಒನ್ ವರ್ಲ್ಡ್ ಗವರ್ಮೆಂಟ್. ಇವತ್ತು ಕೂಡ ಪ್ರಪಂಚದಲ್ಲಿ ಒಂದೊಂದು ದೇಶಕ್ಕೂ ಒಂದೊಂದು ಸರ್ಕಾರವಿದೆ, ಒಂದೊಂದು ವಿಧವಾಗಿರುವಂತಹ ಯೋಜನೆಗಳು ಉಂಟು, ಒಂದೊಂದು ವಿಧವಾಗಿರುವಂತಹ ನಾಣ್ಯಗಳು ಉಂಟು, ಆರ್ಥಿಕತೆ ಸಿದ್ಧಾಂತಗಳು ಉಂಟು, ಒಂದೊಂದು ಅಧಿಪತಿಗಳು ಇದ್ದಾರೆ. ಆದರೆ ಈ ಪೂರ್ಣ ಸರ್ಕಾರ ಎನ್ನುವಂಥದ್ದು ಎಲ್ಲ ಇಡೀ ಪ್ರಪಂಚವನ್ನ ಒಟ್ಟಿಗೆ ಗೂಡಿಸಿ, ಎಲ್ಲ ಕಾನೂನುಗಳನ್ನು ಒಟ್ಟಿಗೆ ಮಾರ್ಪಡಿಸಿ, ಆರ್ಥಿಕತೆಯನ್ನು ಸಾಮಾನ್ಯವಾಗಿ ಮಾರ್ಪಡಿಸಿ, ಆ ಒಂದು ಟ್ರಾನ್ಸಾಕ್ಷನ್ ಪೂರ್ತಿಯಾಗಿ ಒಟ್ಟಿಗೆ ಮಾರ್ಪಡಿಸಿ, ಒಂದೇ ನಾಯಕತ್ವದಿಂದ ಪೂರ್ಣ ಭೂಮಿಯನ್ನು ಆಳ್ವಿಕೆ ಮಾಡಬೇಕು. ಇದು ಸತ್ಯವೇದದಲ್ಲಿ ದಾನಿಯೇಲ್ ಕಾಲಘಟ್ಟದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಆದರೆ ಈಗ ಸಮೀಪದಲ್ಲಿಯೇ ಲೋಕದ ನಾಯಕರು ಕೂಡಿಕೊಂಡು ಲೋಕದ ಹಲವಾರು ಕಾರ್ಯಗಳನ್ನು ಒಗ್ಗೂಡಿಸಿ ಒಂದು ಪೂರ್ಣ ಆಳ್ವಿಕೆಗೆ ಅವರು ಕೆಲಸ ಮಾಡುತ್ತಾ ಬರ್ತಾ ಇದ್ದಾರೆ. ಹೊರದೇಶದಲ್ಲಿ ಹಾರುವಂತಹ ಹಲವಾರು ವಿಮಾನಗಳಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಒನ್ ವರ್ಲ್ಡ್ ಗವರ್ಮೆಂಟ್ ಎಂಬುದು ಹಾಕಿ ವಿಮಾನ ಹಾರುವುದನ್ನು ನೋಡ್ತಾ ಇದ್ದೀವಿ. ಮನುಷ್ಯರ ಹೃದಯದಲ್ಲಿ ಇವತ್ತೇ ಒಂದೇ ಪ್ರಪಂಚದ ಸರ್ಕಾರ ಎನ್ನುವಂತಹ ಚಿಂತನೆಯನ್ನ ಬಿತ್ತುವುದಕ್ಕೆ ಮುಂದಾಗಿದ್ದಾರೆ. ಹೆಚ್ಚು ಕಡಿಮೆ 20-25 ವರ್ಷಕ್ಕಿಂತ ಹಿಂದೆನೇ ಅದನ್ನು ಆರಂಭಿಸಿದ್ದಾರೆ. ಒನ್ ವರ್ಲ್ಡ್ ಗವರ್ಮೆಂಟ್ ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ 2ನೇ ಮಹಾಯುದ್ಧದ ನಂತರವೇ ಈ ಒಂದು ಪ್ರಯತ್ನಗಳು ಬಹಳ ತೀವ್ರವಾಗಿ ಬಹಿರಂಗವಾಗಿ ನಡೆಸಲ್ಪಟ್ಟಿತ್ತು. ಐಕ್ಯತೆ ಒಕ್ಕೂಟ ದೇಶಗಳು UN ಎನ್ನುವಂತಹ ಒಂದು ಸಂಘವನ್ನು ಮಾಡಿ ಲೋಕದ ಹಲವಾರು ಕಾರ್ಯವನ್ನ ಒಟ್ಟಿಗೆ ಕೂಡಿಸಿದ್ದಾರೆ. ಅದರಲ್ಲಿ ಲೋಕದಲ್ಲಿ ಒಂದು ಸಾಮಾನ್ಯವಾಗಿರುವ ಕಾನೂನು, ಇಂಟರ್ನ್ಯಾಷನಲ್ ಲಾ, ಅದನ್ನು ತಂದಿದ್ದಾರೆ. ಈ ರೀತಿ ಬಹಳ ವಿಷಯಗಳನ್ನು, ಎಣ್ಣೆಯ ಬಾವಿಗಳ ಕುರಿತಾಗಿ ಕೆಲವೊಂದು ಕಾನೂನುಗಳನ್ನು, ಇದನ್ನ ಪೂರ್ಣ ಲೋಕಕ್ಕೂ ಒಂದೇ ರೀತಿ ಜೋಡಣೆಯಾಗುವಂತೆ ಐಕ್ಯತೆಗೆ ಒಂದು ಯೋಜನೆ UN ನಲ್ಲಿ ಆರಂಭವಾಗಿದೆ. ಆದರೆ ಈಗ ಇನ್ನೂ ಅದು ತೀವ್ರವಾಗಿ ಎಲ್ಲರನ್ನ ಒಗ್ಗೂಡಿಸಿ ಒಂದು ಕೊಡೆಯ ಕೆಳಗೆ ಆಳ್ವಿಕೆ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಒನ್ ವರ್ಲ್ಡ್ ಗವರ್ಮೆಂಟ್, ಪೂರ್ಣ ಲೋಕದ ಆಳ್ವಿಕೆ, ಪೂರ್ಣ ಲೋಕವನ್ನ ಜೋಡಿಸುವಂತಹ ಒಂದು ಕಾರ್ಯ. ಜೋಡಿಸಿದ ನಂತರವೇ ರಾಜ ಬಂದು ಕೂರ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಜೋಡಿಸುವಂತಹ ಕಾರ್ಯ ತೀವ್ರಪಡಿಸಲ್ಪಡುತ್ತದೆ. ಒಂದು ಸುದ್ದಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೃಢಪಡಿಸಲ್ಪಟ್ಟಿರುವಂತಹ ಸಂದೇಶವು ಹೇಳಲ್ಪಡುವುದೇನೆಂದರೆ, ಈ ಇಡೀ ಲೋಕವನ್ನ ಜೋಡಿಸುವುದಕ್ಕೆ ಪ್ರಯಾಸ ಪಡುವವರು, ಪೂರ್ಣ ಲೋಕವನ್ನ ಒಂದೇ ಸರ್ಕಾರವಾಗಿ ಮಾರ್ಪಡಿಸುವುದಕ್ಕೆ ಪ್ರಯತ್ನ ಮಾಡುವಂತಹ ವಿಜ್ಞಾನಿಗಳು, ರಾಜಕೀಯ ವ್ಯಕ್ತಿಗಳು, ವೈದ್ಯರು, ಆರ್ಥಿಕ ನಿಪುಣರು, ಇವರೆಲ್ಲರೂ 2030ನೇ ವರ್ಷದ ಒಳಗೆ ಈ ಪೂರ್ಣ ಕೆಲಸವನ್ನು ಮುಗಿಸಬೇಕು ಎಂಬುದಾಗಿ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ನೀವು 2030 ಎಂಬುದಾಗಿ ಹೊಡೆದು ನೋಡಿದ್ರೆ ಆ ಒಂದು ಯೋಜನೆಯ ಪೂರ್ಣ ವಿವರಗಳು ಗೂಗಲ್ ನಿಮ್ಮಿಂದ ಸರ್ಚ್ ಮಾಡಕ್ಕೆ ಸಾಧ್ಯ. 2030 ಅವರ ಡೆಡ್ಲೈನ್. ಅಷ್ಟರೊಳಗೆ ಆ ಪೂರ್ಣ ಲೋಕದ ರಾಜಕೀಯ ಅಂಶವನ್ನ, ಜನಗಳು, ಸಮುದಾಯ ಎಲ್ಲವನ್ನ ಸೇರಿಸಬೇಕು ಅಂತ ತೀವ್ರವಾಗಿ ಕೆಲಸ ನಡೀತಾ ಇದೆ. ಅದವರು ಹೇಳುವ ರೀತಿಯಲ್ಲಿ 2030 ಮುಗಿಯಲು ನಮಗೆ ಗೊತ್ತಿಲ್ಲ, ಆದರೆ ಒಂದಿನ ಅದು ಮುಗಿಯುತ್ತೆ. ಅದು ಮುಗಿಯಲೇಬೇಕು. ಅದು ಸತ್ಯವೇದ ನಮಗೆ ಹೇಳಲ್ಪಟ್ಟಿರುವ ಕಾರ್ಯವಾಗಿದೆ. ಅವರು ತೋರಿಸುವಂತಹ ತೀವ್ರತೆ ನೀವು ನೋಡುವುದಾದರೆ ಅವರು 2030 ಒಳಗೆ ಅದನ್ನು ತರಬೇಕು ಎಂಬುದಾಗಿ ಎಣಿಸಲ್ಪಟ್ಟದ್ದಾಗಿದೆ. ಆ ರೀತಿ ಎಂದರೆ ಇವತ್ತು ನಾವು 2026ರಲ್ಲಿದ್ದೇವೆ. ಇನ್ನು 3-4 ವರ್ಷಗಳು ಮಾತ್ರ ಇದೆ. ಅಂದರೆ ನಾವು ಎಷ್ಟು ತ್ವರಿತವಾಗಿ ಈ ಕಾರ್ಯಗಳಲ್ಲಿ ನಾವು ತೊಡಗಿ ತಪ್ಪಿಸಿಕೊಳ್ಳುವಂತಹ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳಬೇಕು. ಕರ್ತನ ಬರುವಿಕೆ ಮುಂದೆ ಬರುವುದಾದರೆ ಅವರ ರಹಸ್ಯ ಬರುವಿಕೆಯಲ್ಲಿ ಕಾಣಲ್ಪಡಲು ಎಷ್ಟು ತೀವ್ರವಾಗಿ ನಾವು ಸಿದ್ಧರಾಗಬೇಕು ಎನ್ನುವುದನ್ನು ನಿಮಗೆ ತಿಳಿಸುವುದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ. ಹಾಗಾದರೆ ಇನ್ನು ಮುಂದೆ ಬರುವಂತಹ ಲೋಕದ ಕುರಿತಾಗಿ, ಇನ್ನು ಮುಂದೆ ಬರುವಂತಹ ಲೋಕದ ಆಳ್ವಿಕೆಗಾರರ ಅಂತ್ಯಕ್ರಿಸ್ತನ ಕುರಿತಾಗಿ ನಾವು ಬಹಳ ಸಂದೇಶವನ್ನು ಸತ್ಯವೇದದಿಂದ ನೋಡಲಿದ್ದೇವೆ. ಸತ್ಯವೇದದಲ್ಲಿ ಏನೆಲ್ಲ ತೋರಿಸಿದ್ದಾರೆ ದಾನಿಯೇಲ್ ಕಾಲದಿಂದ ಹಿಡಿದು ಇನ್ನು ಹಲವಾರು ಪ್ರವಾದಿಗಳ ಮುಖಾಂತರವಾಗಿ ಕಡೆಯ ಕಾಲದ ರಾಜ್ಯ ಆಳ್ವಿಕೆ ಕುರಿತಾಗಿ ಬಹಳ ಮಾಹಿತಿಗಳಿರುವಂಥದ್ದಾಗಿ ಇದನ್ನು ಸಂಶೋಧನೆ ಮಾಡಲಿದ್ದೇವೆ. ಈ ಸ್ಥಳದಲ್ಲಿ ಒಂದು ಚಿಕ್ಕ ಒಂದು ಪಾಸನ್ನು ಇಟ್ಟುಕೊಂಡು ನಿಮ್ಮ ಬಳಿ ಒಂದು ಕಾರ್ಯವನ್ನು ಹೇಳಲು ಬಯಸುತ್ತೇನೆ. ಇದು ನಾನು ಧ್ಯಾನ ಮಾಡಿ ನಾನು ಮಾತ್ರ ಮಾತಾಡಿ ನೀವು ಕುಳಿತು ಒಂದು ಕಾರ್ಯಕ್ರಮವನ್ನು ಕೇಳುವ ರೀತಿಯಲ್ಲಿ ಇರಬಾರದು. ಪ್ರತಿ ಪ್ರವಾದನೆಗಳನ್ನು ಕೂಡ, ಪ್ರತಿ ಕಾರ್ಯಗಳ ಕುರಿತಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಮಾತಾಡುವಾಗ ಆ ಪ್ರವಾದನೆಗಳನ್ನು ನೀವು ಫಾಲೋ ಮಾಡಬೇಕು.
ನೀವು ಅದರಲ್ಲಿ ಏನಿದೆ ಎನ್ನುವುದನ್ನು ಸಂಶೋಧನೆ ಮಾಡಲು ಮುಂದಾಗಬೇಕು. ಒಂದು ಪ್ರವಾದನೆಯನ್ನು ಯಾವ ರೀತಿ ನಾವು ಕೈಯಾಳಬೇಕು, ಒಂದು ಪ್ರವಾದನೆಯಲ್ಲಿರುವಂತಹ ಕಾರ್ಯವನ್ನು ಯಾವ ರೀತಿ ನಾವು ಗ್ರಹಿಸಿಕೊಳ್ಳಬೇಕು, ಅದಕ್ಕೆ ನಮಗೆ ಏನು ಬೇಕಾಗಿದೆ ಎನ್ನುವುದನ್ನು ನೀವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಪ್ರವಾದನೆಯ ಕಾರ್ಯವನ್ನು ಹೇಳುವುದಕ್ಕೆ ಅಲ್ಲಿ ಸಾಧ್ಯವಿಲ್ಲ. ನೀವು ನನ್ನ ಕೂಡ ಸೇರಿ ಟ್ರಾವೆಲ್ ಮಾಡಿದ್ರೆ ಮಾತ್ರ, ಪ್ರವಾದನೆಗಳ ಒಳಗೆ ನನ್ನೊಂದಿಗೆ ನೀವು ಕೂಡ ಟ್ರಾವೆಲ್ ಮಾಡಿದರೆ ಮಾತ್ರ ಆ ಪ್ರವಾದನೆಯ ಪರಿಪೂರ್ಣತೆಯನ್ನು ನೀವು ಗ್ರಹಿಸಲು ಸಾಧ್ಯವಾಗುತ್ತದೆ. ಹಾಗಾದರೆ ಒಂದು ಪ್ರವಾದನೆಯನ್ನು ನಾನು ಮಾತ್ರ ನೋಡಿ ಒಂದು ಪ್ರಸಂಗ ಮಾಡುವಂಥ ಸಂದೇಶವಾಗಲ್ಲದೆ ನಾವೆಲ್ಲ ಸೇರಿ ಸಂಶೋಧನೆ ಮಾಡುವಂತಹ ಒಂದು ಕಾರ್ಯಕ್ರಮದಂತೆ ಆ ಕಾರ್ಯಕ್ರಮ ತರಬೇಕು. ನೀವು ಹಲವು ಪ್ರವಾದನೆಗಳನ್ನು ನೀವೇ ಅದನ್ನು ಸ್ವಂತವಾಗಿ ಸಂಶೋಧನೆ ಮಾಡುವುದಕ್ಕೆ ಮುಂದಾಗಬೇಕು ಎನ್ನುವಂಥದ್ದೇ ನನ್ನ ಬಯಕೆ, ನನ್ನ ಒಂದು ಆಸೆ. ಹಾಗಾದರೆ ನಾವು ತೆಗೆದುಕೊಂಡಿರುವಂತಹ ಮುಖ್ಯವಾಗಿರುವ ಸಬ್ಜೆಕ್ಟ್ ಅಂತ್ಯಕ್ರಿಸ್ತ ಎನ್ನುವುದರ ಕುರಿತಾಗಿ ಅಖಿಲ ಲೋಕದಲ್ಲಿರುವಂತಹ ಮಾನವ ಕುಲವನ್ನು ಬಾಧಿಸುವಂತಹ ಒಂದು ದೊಡ್ಡ ಆಳ್ವಿಕೆ ಅವಧಿ ಬರುವಂಥದ್ದಾಗಿದೆ. ಅದು ಮೇಲಿಂದ ಕೆಳಗಿನವರೆಗೂ ಎಲ್ಲ ಧ್ರುವ ಪ್ರದೇಶಗಳಲ್ಲಿ ಅವನ ಆಳ್ವಿಕೆ ಮುಂದುವರಿಯುತ್ತೆ. ಅದು ಬರುವುದಕ್ಕಿಂತ ಮುಂಚೆ ಅದರ ಕುರಿತಾಗಿ ನಾವು ಸಂಶೋಧನೆ ಮಾಡಬೇಕಾದರೆ ಸ್ಪಷ್ಟವಾದ ಮಾಹಿತಿಯನ್ನು ನಾವು ಸಂಶೋಧಿಸಬೇಕು. ಹಾಗಾದರೆ ಪ್ರವಾದನೆಗಳ ಕುರಿತಾಗಿ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನನ್ನೊಂದಿಗೆ ಪ್ರಯಾಣ ಮಾಡುವಾಗ, ಪ್ರವಾದನೆಗಳ ಮೂಲಕವಾಗಿ ಪ್ರಯಾಣ ಮಾಡುವಾಗ ನಾನು ನೋಡುವಂತೆ ನೀವು ಹಲವಾರು ವಿಷಯಗಳನ್ನು, ಇನ್ನು ಮೇಲಧಿಕವಾಗಿರುವ ಕಾರ್ಯಗಳನ್ನು ಸಂಶೋಧಿಸಿ ನೋಡಬೇಕು. ಇದಕ್ಕೆ ಸಮವಾಗಿ ನಾವು ಓದುವಂತಹ ಪ್ರವಾದನೆಗಳಿಗೆ ಸಮವಾಗಿ ಬೇರೆ ಒಂದು ಪ್ರವಾದನೆ ಬೇರೆ ಕಡೆ ಇರುವಂಥದ್ದಾಗಿರುತ್ತೆ. ತಕ್ಷಣ ಅದು ನಿಮಗೆ ನೆನಪಿಗೆ ಬರಬೇಕು. ನೀವು ತಕ್ಷಣ ಏನು ಮಾಡಬೇಕು, ಅದರ ಒಳಗೆ ಹೋಗಿ ಅದನ್ನು ಕೂಡ ಸಂಶೋಧನೆ ಮಾಡಿ ಇದರ ಮೂಲತಃ ಹೇಳಲ್ಪಡುವಂತಹ ಮಾಹಿತಿಯನ್ನು ನೀವು ಅಲ್ಲಿ ಶೇಖರಿಸಬೇಕು. ಚಿಕ್ಕ ಉದಾಹರಣೆಗೆ ನೀವು ನೋಡಿ, ಸಮುದ್ರದಿಂದ ಏರಿ ಬರುವಂತಹ ಮೃಗಗಳ ಕುರಿತಾಗಿ ಪ್ರಕಟಣೆಯ ಪ್ರವಾದನೆಗಳಂತೆ ಹೇಳಲ್ಪಟ್ಟದಾಗಿದೆ. ಆದರೆ ಅದೇ ರೀತಿ ಅದಕ್ಕೆ ಸಮವಾಗಿರುವ ಮೃಗಗಳ ಕುರಿತಾಗಿರುವ ಸಂದೇಶ ದಾನಿಯೇಲ್ ಪುಸ್ತಕದಲ್ಲಿ ಹೇಳಲ್ಪಡುವಂಥದ್ದಾಗಿದೆ. ಹಾಗಾದರೆ ಇವೆರಡನ್ನ ಕೂಡ ನೀವು ಚೆನ್ನಾಗಿ ಸಂಶೋಧನೆ ಮಾಡಿದ್ರೆ, ದಾನಿಯೇಲ್ ಬಗ್ಗೆ ಹೇಳುವಂತಹ ಮೃಗದ ಕುರಿತಾಗಿ ಹೇಳಬೇಕಾದ್ರೆ ನೀವು ಮೃಗ ಎಂಬುದಾಗಿ ಎಲ್ಲಿ ಇದಕ್ಕೆ ಸಮವಾಗಿ, ಇದಕ್ಕಿರುವಂತಹ ಸಂಭವ ಎಲ್ಲಿ ಸಮವಾಗಿದೆ ಎನ್ನುವುದನ್ನು ಸತ್ಯವೇದದಲ್ಲಿ ನೀವು ಹುಡುಕಿ ನೀವು ಅದನ್ನು ಸಂಶೋಧನೆ ಮಾಡಿ ನೋಡಿದ್ರೆ ನೀವಿನ್ನು ಮೇಲಧಿಕವಾಗಿ ಹಲವು ವಿವರವನ್ನು ಹೊಂದಲು ಸಾಧ್ಯವಾಗುತ್ತೆ. ಆದ್ದರಿಂದ ಈ ಅಂತ್ಯಕ್ರಿಸ್ತನ ಕುರಿತಾಗಿ ಸಂಶೋಧನೆ ಮಾಡೋದಕ್ಕಿಂತ ಮುಂಚೆ ನೀವು ನನ್ನೊಂದಿಗೆ ಸೇರಿ ಸಂಶೋಧನೆ ಮಾಡಬೇಕು ಎನ್ನುವುದಕ್ಕೋಸ್ಕರವಾಗಿ ನೀವು ಮೊದಲು ಯಾವ ರೀತಿ ಸಿದ್ಧವಾಗಬೇಕು, ಪ್ರವಾದನೆಗಳನ್ನು ನೋಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಯಾವ ರೀತಿ ನೀವು ಸಿದ್ಧರಾಗಬೇಕು ಎಂಬುದಾಗಿ ಕೆಲವೊಂದು ವಿವರಗಳನ್ನು, ಕೆಲವೊಂದು ಟಿಪ್ಸ್ನ ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಮೊದಲನೇ ಕಾರ್ಯವನ್ನು ನೋಡಿ, ಒಂದು ಪ್ರವಾದನೆಯನ್ನು ತೆಗೆದುಕೊಳ್ಳೋಣ. ಸತ್ಯವೇದದಲ್ಲಿ ಹೆಚ್ಚು ಕಡಿಮೆ 70ರಷ್ಟು ಪ್ರವಾದನೆಯ ವಾಕ್ಯಗಳಿಂದ ಇರುವಂಥದ್ದೇ. ಒಂದು ಪ್ರವಾದನೆಯನ್ನು ನಮ್ಮ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡರೆ ಆ ಪ್ರವಾದನೆಯಲ್ಲಿ ಸಾಮಾನ್ಯವಾಗಿಯೇ ಕರ್ತನ ಪ್ರವಾದನೆಗಳಲ್ಲಿ ಏನೆಲ್ಲ ಇರುವಂಥದ್ದಾಗಿದೆ ಎನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಒಂದು ಪ್ರವಾದನೆಯನ್ನು ಸುಮ್ಮನೆ ಓದಿ ನೋಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಬಹಳ ಮಂದಿ ಬಳಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಕಟಣೆಯ ಪ್ರವಾದನೆ ಗ್ರಂಥ ನಾವು ಓದೇ ಇಲ್ಲ ಕಣ್ರಿ. ಯಾಕೆಂದರೆ ಪ್ರಕಟಣೆ ಪ್ರವಾದನೆ ಗ್ರಂಥದಲ್ಲಿ ಹೇಳಲ್ಪಟ್ಟ ಯಾವುದು ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ದಿಢೀರಂತ ಕುದುರೆ ಬರುತ್ತೆ ಅಂತ ಹೇಳ್ತಾರೆ. ಕಪ್ಪು ಕುದುರೆ, ಕೆಂಪು ಕುದುರೆ, ಬೂದಿ ಬಣ್ಣದ ಕುದುರೆ, ಹಳದಿ ಬಣ್ಣದ ಕುದುರೆ, ಹಿಂಗೆಲ್ಲ ಹೇಳ್ತಾರೆ. ನಮಗದೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಮೊದಲು ಪ್ರವಾದನೆಗಳ ಕುರಿತಾಗಿ ಒಂದು ಸಾಮಾನ್ಯ ತಿಳುವಳಿಕೆನ ಪಡ್ಕೋಬೇಕು. ಪ್ರವಾದನೆಗಳಲ್ಲಿ ಏನೆಲ್ಲ ಇರುವಂಥದ್ದಾಗಿದೆ, ಒಂದು ಪ್ರವಾದಿಯ ಮುಂದೆ ನಿಲ್ಲಬೇಕಾದ್ರೆ ಇದರಲ್ಲಿ ಏನೆಲ್ಲ ಇರುವಂಥದ್ದಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನೆಲ್ಲ ನೀವು ಹುಡುಕಲು ಮುಂದಾಗ್ತೀರಾ. ಆ ಪ್ರವಾದನೆಗಳಲ್ಲಿ ಈ ಒಂದು ಅಂಗಡಿಯಲ್ಲಿ ಇದಿರುತ್ತೆ ಅಂತ ಹೇಳಿದ್ರೆ ಆ ಅಂಗಡಿಗೆ ಹೋದರೆ ಆ ಒಂದು ವಸ್ತುಗಳನ್ನು ಹುಡುಕಿ ತೆಗೆದುಕೊಳ್ಳುವ ರೀತಿಯಲ್ಲಿ. ಎಲ್ಲ ವಸ್ತುಗಳು ಎಲ್ಲ ಅಂಗಡಿಲಿ ಸಿಗಲ್ಲ. ಒಂದು ಬಟ್ಟೆ ಅಂಗಡಿಗೆ ನೀವು ಹೋಗಿ ಒಂದು ಅಕ್ಕಿನ ಪಡೆಯೋಕ್ಕಾಗಲ್ಲ. ಒಂದು ಅಂಗಡಿಗೆ ಹೋದರೆ ಎಲ್ಲಿ ಏನಿರುತ್ತೆ ಅಲ್ಲಿ ಏನು ಹುಡುಕ್ಬಹುದು. ಅದೇ ರೀತಿಯಾಗಿ ಒಂದು ಪ್ರವಾದನೆ ಒಳಗೆ ಹೋಗಬೇಕಾದ್ರೆ ಪ್ರವಾದನೆಯಲ್ಲಿ ಏನೆಲ್ಲ ಇರುತ್ತದೆ, ಅದರಲ್ಲಿ ಯಾವ ಯಾವ ಕಾರ್ಯಗಳನ್ನು ನಾವು ಹುಡುಕಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರವಾದನೆಗಳಲ್ಲಿ ಏನೆಲ್ಲ ಇರುವಂಥದ್ದಾಗಿದೆ ಎಂಬುದನ್ನು ನೋಡಬೇಕು. ಯಾತರ ಕುರಿತಾಗಿ ಲೋಕದಲ್ಲಿ ನಡೆಯುವಂತಹ ಯಾತರ ಕುರಿತಾಗಿಯೂ ಉಂಟಾಗಿರುವಂತಹ ವಿವರಗಳು ತೀರ್ಮಾನಿಸಲ್ಪಟ್ಟವಂಥವುಗಳೇ. ನೀವು ಚೆನ್ನಾಗಿ ತೀಕ್ಷ್ಣವಾಗಿ ಸಂಶೋಧನೆ ಮಾಡಿದ್ರೆ ಈ ಲೋಕದಲ್ಲಿ ನೋಡುವಂತಹ ಎಲ್ಲವೂ ಕೂಡ ನಾನು ತಿಳಿದ ಪ್ರಕಾರದಲ್ಲಿ ಪ್ರವಾದನೆಗಳ ಕುರಿತಾಗಿ ಯೋಚನೆ ಮಾಡಿ ನೋಡಬೇಕಾದ್ರೆ ಈ ಲೋಕದಲ್ಲಿ ನಡೆಯುವಂತಹ ಯಾವ ಒಂದು ಕೂಡ ಅಕಸ್ಮಾತ್ತಾಗಿ ನಡೆಯುವುದಿಲ್ಲ. ಎಲ್ಲವೂ ಪೂರ್ವ ನಿಯೋಜಿಸಲ್ಪಟ್ಟು
ಮುಂತುಳಿಸಲ್ಪಟ್ಟು ಪ್ರೀ ಪ್ಲ್ಯಾಂಡ್ ಅದು ಮಾಡಲ್ಪಟ್ಟು ಕರ್ತನ ಯೋಜನೆಯ ಪ್ರಕಾರ ಈ ಲೋಕದಲ್ಲಿ ಕಾರ್ಯಗಳು ನಡೆಯುತ್ತದೆ. ಅದರಲ್ಲಿ ಸೈತಾನನಿಗೆ ಅವರು ಅನುಮತಿ ಕೊಡುವಂಥದ್ದು, ದುಷ್ಟತ್ವಕ್ಕೆ ಅವರು ಅನುಮತಿ ಕೊಡುವಂಥದ್ದು, ಇಂತಹ ಕಾರ್ಯಗಳು ಒಳಗೊಂಡಿರುತ್ತೆ. ಆದರೆ ಲೋಕದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳು ನಾನು ನೋಡಿದವರೆಗೂ ಯಾವುದು ಕೂಡ ಅಕಸ್ಮಾತಾಗಿ ನಡೆಯುವುದಿಲ್ಲ. ಯಥಾರ್ಥವಾಗಿ ಒಂದು ಆಕ್ಸಿಡೆಂಟ್ ಆಗಿ ನಡೀತು ಕಂಡ್ರೆ ಆ ರೀತಿಯಾಗಿ ಹೇಳಬೇಕಾದ್ರೆ ಅದು ಏನೂ ಇಲ್ಲ. ಎಲ್ಲ ಪ್ಲ್ಯಾನ್ ಮಾಡಿ ನಡೆಯುವಂಥದ್ದಾಗಿದೆ. ಆ ಒಂದು ಯೋಜನೆಯ ಮುಖಾಂತರ ಹೋಗಬೇಕಾದ್ರೆ ಕರ್ತನು ತಮ್ಮ ಮಕ್ಕಳನ್ನು ಅನಂತರ ಈ ಕಾರ್ಯ ನಡೆಯುತ್ತಪ್ಪ ನೀನು ಗಮನವಾಗಿರಬೇಕು ಎಂಬುದಾಗಿ ಗಮನಪಡಿಸುತ್ತಾರೆ ಅಷ್ಟೇ. ಆ ತೀರ್ಮಾನಿಸಲ್ಪಟ್ಟಂತಹ ಪ್ರವಾದನೆಗಳನ್ನು ಕರ್ತನು ಹಾಕಿದಂತಹ ಆ ಒಂದು ಕಾರ್ಯ, ಆ ಒಂದು ಬ್ಲೂ ಪ್ರಿಂಟನ್ನು ಮಾರ್ಪಡಿಸೋಕ್ಕಾಗಲ್ಲ. ಆದರೆ ಕರ್ತನು ಆ ಒಂದು ಕಾರ್ಯವನ್ನು ನಮಗೆ ಪ್ರಕಟಿಸುತ್ತಾರೆ. ಅವರ ಮಕ್ಕಳಿಗೆ ಅದನ್ನು ಪ್ರಕಟಿಸಿ ಅನಂತರ ಇದೇ ನಡೆಯುತ್ತೆ, ಮುಂದಿನ ಸೀನ್ ಇದುವೆ. ಕೆಲವು ಕಡೆ ಸಿನಿಮಾ ನೋಡಿದ್ರೆ ಮುಂದೆ ಇದೇ ಕಳಪ ನಡೆಯುತ್ತೆ. ಆ ರೀತಿಯಾಗಿ ದೇವರು ನಮಗದನ್ನು ಹೇಳಿ ಅನಂತರ ಈ ಭಯಂಕರತೆ ಬರುತ್ತೆ. ಹಾಗಾದ್ರೆ ನೀನೇನು ಮಾಡಬೇಕು? ಅದನ್ನು ಮಾತ್ರ ಮಾರ್ಪಡಿಸೋ ಪ್ರಯತ್ನ ಮಾಡಬಾರ್ದು. ಆ ಒಂದು ದೃಶ್ಯವನ್ನು ನಾಶ ಮಾಡಿ ಬೇರೆ ಥರ ಹಂಗೆಲ್ಲ ಮಾರ್ಪಡಿಸೋಕ್ಕಾಗಲ್ಲ. ನೀವು ತಪ್ಪಿಸಿಕೊಳ್ಳಬೇಕು, ನಿಮಗೆ ಸಂಬಂಧಪಟ್ಟವರು ತಪ್ಪಿಸಲ್ಪಡಬೇಕು. ನೋಹನಿಗೆ ದೇವರು ಒಂದು ದೊಡ್ಡ ಪ್ರಳಯ ಬರುತ್ತೆ ಎಂಬುದಾಗಿ ಮಾತಾಡಿದರು. ಮುಂದಿನ ಕಾರ್ಯಕ್ರಮ ಅದುವೇ. ಆ ಪ್ರಳಯವನ್ನು ನಿಲ್ಲಿಸಲು ಹೇಳಲಿಲ್ಲ, ಪ್ರಳಯವನ್ನು ನಿಲ್ಲಿಸೋಕ್ಕಾಗೋದೂ ಇಲ್ಲ. ಅದು ಕರ್ತನ ಯೋಜನೆ ನಡೆಯುವಂಥದ್ದು. ಆದರೆ ಆ ಪ್ರವಾದನೆಯ ಮೂಲಕ ನೋಹನಿಗೆ ದೇವರು ಏನು ಹೇಳಿದ್ರೆ, ನೀನು ತಪ್ಪಿಸಿಕೋದ್ರಿಂದ ನೀನು ನಿನ್ನ ಮನೆಯವರು ತಪ್ಪಿಸಿಕೊಳ್ಳಿರಿ, ಅಥವಾ ಮತ್ತೊಬ್ಬರನ್ನು ತಪ್ಪಿಸಲು ಸಾಧ್ಯವಾದರೆ ನೀನು ಅದಕ್ಕೆ ಪ್ರಯತ್ನ ಮಾಡು. ನೀವು ಚೆನ್ನಾಗಿ ನೋಡುವುದಾದರೆ ಪ್ರಳಯ ಬರುತ್ತೆ ಎಂಬುದಾಗಿ ಕೇಳಿದ ಕೂಡಲೇ ಪ್ರಳಯವನ್ನು ನಿಲ್ಲಿಸುವುದಕ್ಕೆ ನೋಹನು ಪ್ರಾರ್ಥನೆ ಮಾಡಲಿಲ್ಲ. ಪ್ರಳಯವನ್ನು ನಿಲ್ಲಿಸಿ ದೇವರೇ ಅಂತ ಪ್ರೇಯರ್ ಮಾಡಲಿಲ್ಲ. ಅದು ಬಂದೇ ತೀರುತ್ತೆ. ಆದರೆ ನೀನು ತಪ್ಪಿಸಿಕೋ, ನಿನ್ನ ಮನೆಯವರನ್ನು ತಪ್ಪಿಸುವಂತೆ ಮಾಡು. ನಿನ್ನಿಂದ ಸಾಧ್ಯವಾದರೆ ಮತ್ತೊಬ್ಬರಿಗೆ ಅದನ್ನು ಹೇಳಿ ತಪ್ಪಿಸುವುದಕ್ಕೆ ಸಹಾಯ ಮಾಡು. ಆದ್ದರಿಂದಲೇ ನೋಹನು ಈ ಸಂದೇಶವನ್ನು ಕೇಳಿದಾಗ ಒಂದು ಕಡೆ ತಾನು ತಪ್ಪಿಸಿಕೊಳ್ಳುವುದಕ್ಕೆ ಒಂದು ನಾವೆಯನ್ನು ಉಂಟು ಮಾಡಿದ. ತನ್ನ ಮಕ್ಕಳಿಗೂ ಅದನ್ನು ಹೇಳಿ ಅವರನ್ನು ಆ ತಪ್ಪಿಸಿಕೊಳ್ಳುವಂತಹ ಕೆಲಸದಲ್ಲಿ ಉಪಯೋಗಿಸಿದ. ಅಷ್ಟಕ್ಕೇ ನಿಲ್ಲದೆ ನೀತಿಯನ್ನು ಜನಗಳ ನಡುವೆ ಹೋಗಿ ಪ್ರಸಂಗ ಮಾಡಿದ. ಸತ್ಯವೇದನೆ ಹೇಳುತ್ತೆ, ನೀತಿಯನ್ನು ಪ್ರಸಂಗ ಮಾಡಿದಂತಹ ನೋಹನ ಮೊದಲುಗೊಂಡು 8 ಮಂದಿ ತಪ್ಪಿಸಲ್ಪಟ್ಟಿರುವಲ್ಲಿ. ಹಾಗಾದರೆ ಅವರು ನೀತಿಯನ್ನು ಹೋಗಿ ಪ್ರಸಂಗ ಮಾಡಿದ ಜನಗಳು ಕೇಳಲಿಲ್ಲ. ಆದರೂ ಅವರು ಎಡೆಬಿಡದೆ ಪ್ರಸಂಗವನ್ನು ಮಾಡಿದರು. ನೀವು ಚೆನ್ನಾಗಿ ನೋಡಿದರೆ ಆ ಕಾರ್ಯದಲ್ಲಿ ನೋಹ ಮೊಣಕಾಲೂರಿ ಈ ಕೇಡು ಬರಬಾರದು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಲಿಲ್ಲ. ಯಾಕೆಂದರೆ ಕೆಲವೊಂದು ನಾಶನ ಪ್ರಾರ್ಥನೆ ಮಾಡುವುದರಿಂದ ಮಾರ್ಪಡಿಸಲು ಸಾಧ್ಯ. ಕೆಲವೊಂದು ಯೋಜನೆಗಳು ನೀವು ಪ್ರಾರ್ಥನೆ ಮಾಡಿದ್ರೂ ಬದಲಾಯಿಸೋಕ್ಕಾಗಲ್ಲ. 2 ವಿಷಯವಿದೆ. ನಿನೆವೆ ಕಾಲದಲ್ಲಿ ನೋಡಿ ಒಂದು ನಾಶನ ಬರುತ್ತೆ ಅಂತ ದೇವರು ಹೇಳಿದರು. ಆಗ ಜನಗಳು ಮನ ತಿರುಗಿದರೂ ಆ ನಾಶವನ್ನು ನಿಲ್ಲಿಸಲ್ಪಟ್ಟಿತು. ಆದರೆ ಎಲ್ಲ ವಿಷಯ ಆ ರೀತಿ ಇಲ್ಲ. ಕೆಲವೊಂದು ಮುಂಚಿತವಾಗಿ ತೀರ್ಮಾನಿಸಲ್ಪಟ್ಟಿರುತ್ತೆ. ತೀರ್ಮಾನಿಸಲ್ಪಟ್ಟಂತಹ ಪ್ರವಾದನೆಗಳು ಅದು ನಡೆಯಲೇಬೇಕಾಗಿರುವಂತಹ ಪ್ರವಾದನೆಗಳು. ಅದನ್ನು ನೀವು ಮಾರ್ಪಡಿಸಲು ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನೀವು ತಪ್ಪಿಸಿಕೊಳ್ಳಬಹುದು. ನೀವು ತಪ್ಪಿಸಿಕೊಳ್ಳುವುದಕ್ಕೆ ಆ ಸಿದ್ಧತೆಯಲ್ಲಿ ತ್ವರಿತಪಡಬಹುದು. ನಿಮ್ಮ ಮಕ್ಕಳನ್ನು ತಪ್ಪಿಸುವುದಕ್ಕೆ ತೀವ್ರವಾಗಿ ಪ್ರಯತ್ನ ಮಾಡಬಹುದು. ನಿಮ್ಮ ಸ್ನೇಹಿತರು ಅವರನ್ನು ತಪ್ಪಿಸುವಂತೆ ಪ್ರಯತ್ನವನ್ನು ಮಾಡಬಹುದು. ಹಾಗಾದರೆ ಪ್ರವಾದನೆಗಳಲ್ಲಿ ಬರುವಂತಹ ಆಪತ್ತುಗಳ ಕುರಿತಾಗಿರುವಂಥ ಕಾರ್ಯದಲ್ಲಿ ನಿಲ್ಲಿಸತಕ್ಕದ್ದು ಇದೆ, ನಿಲ್ಲಿಸಲಾಗದಂಥದ್ದು ಇದೆ. ನಿನೆವೆಯಲ್ಲಿ ನಡೆದದ್ದನ್ನು ಅವರು ಮಾರ್ಪಡಿಸಿದರು, ನಿಲ್ಲಿಸಿದರು. ಆದರೆ ನೋಹನ ಕಾಲಘಟ್ಟದಲ್ಲಿ ನಿಲ್ಲಿಸಕ್ಕಾಗಲಿಲ್ಲ. ಆ ರೀತಿಯಾಗಿ ನಿರಂತರವಾಗಿ ಪ್ರವಾದನೆಗಳಲ್ಲಿ ಮೊದಲು ಬಂದು ತೀರ್ಮಾನಿಸಲ್ಪಟ್ಟಂತಹ ಕಾರ್ಯಗಳು ಇದನ್ನು ಮಾರ್ಪಡಿಸಲು ಸಾಧ್ಯನಾ ಅಥವಾ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯನಾ ಎನ್ನುವುದನ್ನು ಮೊದಲು ನಿಧಾನಿಸಬೇಕು. ನೀವು ಒಂದು ಚಿಕ್ಕ ಉದಾಹರಣೆಗೆ ಹೇಳ್ತೀನಿ ನೋಡಿ. ಕ್ರೈಸ್ತ ವಿರೋಧಿ ಬರುತ್ತಾನೆ, ಅವನು ಈ ಲೋಕವನ್ನು ಹಿಡಿದು ಆಳ್ವಿಕೆಯನ್ನು ಮಾಡ್ತಾನೆ. 3.5 ವರ್ಷ ಉಪದ್ರವ ಕಾಲ, ಇನ್ನೂ ಒಂದು 3.5 ವರ್ಷ ಮಹಾ ಉಪದ್ರವ ಕಾಲ. ಈ ಪ್ಲಾನ್ ಎಲ್ಲ ದಾನಿಯೇಲ್ ಕಾಲದ ಮೊದಲುಗೊಂಡು ಹೇಳಲ್ಪಟ್ಟದ್ದಾಗಿದೆ. ನಾವು ಈಗ ಒಂದು ವೇಳೆ ಇದೆಲ್ಲ ನಮಗೆ ಅರ್ಥ ಆಯಿತು, ಬನ್ನಿ ಎಲ್ಲ ಒಡಕಲ್ಲಿ ನಿಂತು ಈ ಅಂತ್ಯಕ್ರಿಸ್ತನು ಬರದ ಹಾಗೆ ಪ್ರಾರ್ಥನೆಯನ್ನು ಮಾಡೋಣ, ಅವನ ತಲೆಯನ್ನು ತುಳಿಯೋಣ, ಅವನನ್ನು ಓಡಿಸೋಣ, ಲೋಕವನ್ನು ಅವನ ಕೈ ಕಡೆ ಕೊಡಬಾರ್ದು, ಆ 7 ವರ್ಷ ಬರದ ಹಾಗೆ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದರೆ ಅದು ನಡೆಯೋದಿಲ್ಲ. ಏಕೆಂದರೆ ಇದು ದೇವರ ಅಧೀನದಿಂದ ಇದ್ದು ಮುಂಚಿತವಾಗಿ ತೀರ್ಮಾನಿಸಲ್ಪಟ್ಟಂತಹ ಒಂದು ಪೂರ್ವ ನಿಯೋಜನೆ. ಅದು ಇದು ನಡೆಯಲೇಬೇಕು. ಈ ರೀತಿಯಾಗಿರುವ ಕಾರ್ಯಗಳಲ್ಲಿ ನೀವು ತಪ್ಪಿಸಿಕೊಳ್ಳಲು ಇರುವಂತಹ ದಾರಿನ ಹುಡುಕಬೇಕಷ್ಟೇ. ಹಾಗಾದರೆ ಇವತ್ತು ನಾವು ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಅದು ತಪ್ಪಲ್ಲ. ಆದರೆ ಎಲ್ಲವನ್ನ ಪ್ರಾರ್ಥನೆಯಿಂದ ಮಾರ್ಪಡಿಸೋಕ್ಕಾಗಲ್ಲ. ಮಾರ್ಪಡಿಸತಕ್ಕದ್ದನ್ನೇ ಮಾರ್ಪಡಿಸಲು ಸಾಧ್ಯ. ನಿನೆವೆಯ ನಾಶನವನ್ನು ಮಾರ್ಪಡಿಸಲು ಸಾಧ್ಯವಾಯಿತು.
ಅಂತ್ಯಕ್ರಿಸ್ತನ ಬರುವಿಕೆಯನ್ನು ನೀವು ತಪ್ಪಿಸೋಕ್ಕಾಗಲ್ಲ. ಇನ್ನು ಮುಂದೆ ದೇವರು ಇನ್ನು 3.5 ವರ್ಷ ಉಪದ್ರವ ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಬನ್ನಿ ನಾವು ಸಭೆಯಾಗಿಸೋರು ಎಲ್ಲ ಸೇರಿ ಪ್ರಾರ್ಥನೆಯನ್ನು ಮಾಡಿ ಆ 3.5 ವರ್ಷ ಉಪದ್ರವ ಕಾಲವನ್ನು ಬಾರದೆ ನಾವು ಮಾಡೋಣ. ಅಂತ್ಯಕ್ರಿಸ್ತನು ಒಬ್ಬನು ಹುಟ್ಟಲೇಬಾರದು, ಬನ್ನಿ ಈಗಲೇ ಎಲ್ಲ ಅವನ ಪಿಂಡದಲ್ಲೇ ನಾಶವಾಗಬೇಕು ಅಂತ ಪ್ರಾರ್ಥನೆ ಮಾಡೋಣ ಅಂತ ನಡೆದ್ರು ಅದಾಗಲ್ಲ. ಅದು ಹಾಗಾದರೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ಪ್ರವಾದನೆಯನ್ನು ಒಂದು ವೇಳೆ ಕರ್ತನು ನಿಮ್ಮ ಬಳಿಯಲ್ಲಿ ಒಂದು ದರ್ಶನವಾಗಿಯೂ ಒಂದು ಪ್ರಕಟಣೆಯಂತೆ ಪ್ರಕಟಿಸಿ ಹೇಳುವುದಾದರೆ ನೀವು ಮೊದಲು ನಿಧಾನಿಸಬೇಕಾಗಿರುವುದು, ಇದು ಮಾರ್ಪಡಿಸತಕ್ಕದ್ದ ಅಥವಾ ಅದನ್ನು ಮಾರ್ಪಡಿಸಕ್ಕಾಗಲ್ಲ, ನಾವು ತಪ್ಪಿಸಿಕೊಳ್ಳುವಂಥದ್ದ ಎನ್ನುವುದನ್ನು ಮೊದಲು ನೀವು ನಿಧಾನಿಸಬೇಕಾಗುತ್ತದೆ. ಬೈಬಲ್ನಲ್ಲಿ ಬರೆಯಲ್ಪಟ್ಟಂತಹ ಪ್ರವಾದನೆಗಳು ಅದರಲ್ಲಿ ನಿಮ್ಮ ಬಳಿ ದೇವರು ಒಂದು ಪ್ರಕಟಣೆಯನ್ನು ಕೊಟ್ಟರೆ, ಒಂದು ದರ್ಶನವನ್ನು ತೋರಿಸಿದರೆ, ಈ ರೀತಿ ಬರುತ್ತೆ ಅಂತ ಹೇಳಿದ್ರೆ ನೀವು ಮೊದಲು ಯಾವುದನ್ನು ನಿಧಾನಿಸಬೇಕು ಅಂತ ಕೇಳಿದರೆ, ಇದನ್ನು ಪ್ರಾರ್ಥನೆ ಮಾಡಿ ಆ ಸಂಭವ ನಡೆಯದ ಹಾಗೆ ಮಾರ್ಪಡಿಸಲು ಸಾಧ್ಯನಾ, ಅಥವಾ ಇದು ನಡೆಯಲೇಬೇಕಾ, ನಾವು ತಪ್ಪಿಸಿಕೊಳ್ಳಬೇಕಾ ಎನ್ನುವಂಥದ್ದನ್ನು ಮೊದಲು ನಿಧಾನಿಸಬೇಕು. ಆಗ ಆ ರೀತಿಯಾಗಿ ಆ ದೃಷ್ಟಿಕೋನದಲ್ಲಿ ಮೊದಲು ಒಂದು ಪ್ರವಾದನೆಯನ್ನು ನೋಡುವಾಗ ಆ ಒಂದು ಪ್ರವಾದನೆಯಲ್ಲಿ ನಡೆಯುವಂತಹ ಕಾರ್ಯಗಳ ಕುರಿತಾಗಿರುವ ಪೂರ್ವ ನಿಯೋಜಿತ ಕಾರ್ಯಗಳ ಕುರಿತಾಗಿ ಪ್ರಕಟಣೆಗಳು ಇರುವಂಥದ್ದಾಗಿದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಪೂರ್ವ ನಿಯೋಜಿತ ಕಾರ್ಯಗಳಲ್ಲಿ ಮಾರ್ಪಡಿಸುವಂಥದ್ದು ಇದೆ, ಮಾರ್ಪಡಿಸಲಾಗದೇ ಇರುವಂಥದ್ದು ಇದೆ. ಕೆಲವೊಂದು ವಿಷಯಗಳನ್ನು ಮಾರ್ಪಡಿಸೋಕ್ಕಾಗಲ್ಲ. ಪ್ರಾರ್ಥನೆಯಲ್ಲಿ ಸೈತಾನನು ಮನ ತಿರುಗಲಿ ಎಂಬುದಾಗಿ ಒಬ್ಬನು ಯೋಚನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಇಷ್ಟು ಮಂದಿ ಕೆಟ್ಟು ಹೋಗುವುದಕ್ಕೆ ಈ ಸೈತಾನ ತಾನೇ ಕಾರಣ. ನಾವು ಒಬ್ಬೊಬ್ಬರಾಗಿ ವೈಯಕ್ತಿಕವಾಗಿ ಮನ ತಿರುಗಿಸುವುದರ ಬದಲು ಒಟ್ಟಾರೆಯಾಗಿ ಸೈತಾನನ ಮನ ತಿರುಗಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿದ್ರೇನು, ಹೇಳಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಸೈತಾನನ ಮನಸ್ಥಿತಿಯನ್ನು ಮಾರ್ಪಡಿಸಿ ರಕ್ಷಣೆ ನಡೆಸೋಕ್ಕೆ ಸಾಧ್ಯ? ನಾವನ್ನ ಯೋಚನೆ ಮಾಡಿ ಉತ್ತರ ಕೊಡ್ರಿ. ಇವತ್ತು ನಮಗೆ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗಬೇಕಾದ್ರೆ ಪ್ರವಾದನೆಗಳು ಅದನ್ನು ಯಾವ ರೀತಿ ನಾವು ಕೈಯಾಳಬೇಕು, ಪ್ರವಾದನೆಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು, ಮೊದಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡವರಾಗಿದ್ದು ಇನ್ನು ಮುಂದೆ ಬರುವಂತಹ ಪ್ರಧಾನವಾಗಿರುವ ಪ್ರವಾದನೆಗಳಲ್ಲಿ ನನ್ನೊಂದಿಗೆ ಸೇರಿ ನೀವು ಕೂಡ ಟ್ರಾವೆಲ್ ಮಾಡಲಿದ್ದೀರಾ. ಕರ್ತನು ನಿಮ್ಮನ್ನು ಅದಕ್ಕೆ ತಕ್ಕ ರೀತಿಯಲ್ಲಿ ರೂಪಿಸಲಿ ಎಂಬುದಾಗಿ ನಾನು ನಂಬುತ್ತೇನೆ. ಬರುವ ವಾರದಲ್ಲಿ ಮೇಲಧಿಕವಾಗಿರುವ ಸಂದೇಶ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.